ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಯೋಯಂ ಕಾಲಃ ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀ ಕ್ರೋಧಿ ನಾಮ ಸಂವತ್ಸರ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಕಾಲನಾಮಕನಾದವನು ಪರಮಾತ್ಮ ನಾರಾಯಣ. ಅವನೇ ಕಾಲವನ್ನೆಲ್ಲ ನಿಯಂತ್ರಣ ಮಾಡ್ತಾನಾದ್ದರಿಂದ ಅವನಿಗೆ ಕಾಲ ಅಂತ ನಾಮ ಇದೆ. ಅವನು ನಮ್ಮೆಲ್ಲರಿಗೆ ಅವ್ಯಕ್ತ ಬಂಧು ಆಗಿದ್ದಾನೆ. ಅವ್ಯಕ್ತ ಅಂದ್ರೆ ಸೂಕ್ಷ್ಮ ಅಂತ. ಸೂಕ್ಷ್ಮಂತು ತದರ್ಹತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಭಗವಂತನ ಸ್ವರೂಪವನ್ನ ಸೂಕ್ಷ್ಮ ಅಂತ ತಿಳಿಸಿದ್ದಾರೆ. ಆದರೆ ಸೂಕ್ಷ್ಮನಾದ್ರೂ ಅವನಿಗಿಂತ ನಮಗೆ ಮತ್ತೊಬ್ಬ ಬಂಧುವೇ ಇಲ್ಲ. ಹಾಗಾಗಿ ಅವನನ್ನ ಅವ್ಯಕ್ತ ಬಂಧು ಅಂತ ಕರೀತಾರೆ. ಅವನು ಎಲ್ಲ ಪದಾರ್ಥಗಳಲ್ಲಿ ಇದ್ದಾನೆ, ಇದ್ದು ಆ ಚೇಷ್ಟೆಗಳನ್ನ ನಡೆಸ್ತಾ ಇದ್ದಾನೆ. ಕಾಲದಲ್ಲಿದ್ದಾನೆ, ದೇಶದಲ್ಲಿದ್ದಾನೆ, ಎಲ್ಲ ರೀತಿಯಾದ ಚೇಷ್ಟೆಗಳನ್ನ ಆತ ನಡೆಸ್ತಾನೆ. ನಿಮೇಷ, ವತ್ಸರ, ಯಾಮ, ಘಳಿಗೆ ಇವೆಲ್ಲ ಅವನ ಅಧೀನವಾಗಿದೆ. ಅವನಿಗಿಂತ ಸರ್ವೋತ್ತಮನಿಲ್ಲ. ಅವನನ್ನ ಕ್ಷೇಮಧಾಮ ಅಂತ ಕರೀತಾರೆ. ಕ್ಷೇಮಧಾಮ ಅಂತಂದ್ರೆ, ಕ್ಷೇಮ ಅಂದ್ರೆ ಮೋಕ್ಷ, ಧಾಮ ಅಂದ್ರೆ ಅದಕ್ಕೆ ಆಶ್ರಯನಾದವನು, ಅದನ್ನ ನೀಡುವವನು ಅಂತ ಅರ್ಥ. ಅವನನ್ನ ನಾನು ಶರಣು ಹೋಗ್ತೇನೆ ಅಂತ ಪ್ರಾರಂಭ ಮಾಡಬೇಕು. ಗುರುಗಳನ್ನ, ನಮ್ಮೆಲ್ಲರ ಗುರುಗಳಾದಂತಹ ಆನಂದ ತೀರ್ಥ ಭಗವತ್ಪಾದರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಸ್ಕರಿಸಬೇಕು. ಯೋ ವಿಪ್ರಲಂಭ ವಿಪರೀತ ಮತಿಪ್ರಭೂತ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದ ತೀರ್ಥ ಮುನಿವರ್ಯಮಹಂ ನಮಾಮಿ. ಆನಂದ ತೀರ್ಥ ಮುನಿವರ್ಯರನ್ನ, ಆನಂದ ತೀರ್ಥ ಭಗವತ್ಪಾದರನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕರಿಸಬೇಕು. ಹಿಂದೆ ಶಿಷ್ಟರು ಆಚರಣೆ ಮಾಡಿಕೊಂಡು ಬಂದಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಥಿ ಉಷಃ ಕಾಲದಲ್ಲಿ ಆ ರಘುಪತಿಯನ್ನ ಸ್ಮರಣೆ ಮಾಡ್ತಾ, ಹಾಗೂ ಇವತ್ತು ಬೆಳಗ್ಗೆ ಚಂದ್ರನನ್ನ ಸ್ಮರಣೆ ಮಾಡ್ತಾ ಹೇಳ್ಬೇಕು. ಚೈತ್ರಾದ ಉಷಸಿ ಸ್ಮರನ್ ರಘುಪತಿಂ ಚೋತ್ಥಾಯ ಚಂದ್ರಂ ಸ್ಮರೇತ್ ಅಂತ ಹೇಳಿದ್ದಾರೆ. ಚಂದ್ರ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಹಾಗಾಗಿ ಇವತ್ತು ವಿಶೇಷವಾಗಿ ಚಂದ್ರನನ್ನ ಸ್ಮರಣೆ ಮಾಡಬೇಕು. ಆಮೇಲೆ ಹಿರಿಯರ ಅನುಮತಿಯನ್ನ ಪಡಿಬೇಕು. ವೃದ್ಧಾತ್ಮ್ಯಾಂ ಅನುಗೃಹ್ಯ ನಿಂಬ ಕದಲಂ, ಹಿರಿಯರ ಅನುಮತಿಯನ್ನು ಪಡೆದು ನಿಂಬಕ ದಳವನ್ನ ಭಕ್ಷಣ ಮಾಡಬೇಕು ಅಂತ ಹೇಳ್ತಾರೆ. ನಿಂಬ ಕದಲಂ ಪ್ರಾಶ್ಯ ಆದ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ ಚ ದರ್ಪಣೆ. ಇವತ್ತಿನ ದಿನ ತುಪ್ಪದ ಪಾತ್ರೆಯಲ್ಲಿ ಹಾಗೂ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ಒಂದ್ಸಲಿ ನೋಡ್ಕೊಳ್ಬೇಕು ಅಂತ ಶಿಷ್ಟರು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾವದನ್ನ ಮಾಡ್ಬೇಕು ಇವತ್ತು ಬೆಳಗ್ಗೆ. ಸುಮನಸೋ ದೈವಜ್ಞ ಮಿತ್ರಾನ್ವಿತ, ಯಾವುದೇ ತರದ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ ಭಾವಗಳನ್ನು ಇಟ್ಟುಕೊಳ್ಳದೆ ಕ್ಲೇಶಗಳನ್ನೆಲ್ಲ ಮರೆತು ಒಂದು ಹೊಸ ಸಂಕಲ್ಪ ಮಾಡ್ತಾ ಇದ್ದೇನೆ, ಹೊಸ ರೀತಿಯಾದಂತಹ ಬದುಕನ್ನ ಕಟ್ಕೊಳ್ತಿದ್ದೇನೆ, ಸಾಧನದಲ್ಲಿ ಸಾಗ್ತಾ ಇದ್ದೇನೆ ಅಂತ ಅಭಿಪ್ರಾಯದಿಂದ ದೈವಜ್ಞ ಮಿತ್ರಾನ್ವಿತ. ದೈವಜ್ಞ ಅಂದ್ರೆ ಜ್ಯೋತಿಷ್ಕರಿಗೆ ದೈವಜ್ಞರು ಅಂತ ಹೆಸರಿದೆ. ಜ್ಯೋತಿಷ್ಕರನ್ನ ಕರೆದು ಸೇರಿಸಿ ತನ್ನ ಬಂಧು ಮಿತ್ರರನ್ನ ಸೇರಿಸಿಕೊಂಡು ಪಂಚಾಂಗಂ ಶೃಣುಯಾತ್ ನೃಪ ಪ್ರಮುದಿತ ಸಂಭಾವ್ಯ ಮೌಹೂರ್ತಿಕಾನ್. ಪಂಚಾಂಗವನ್ನ ಶ್ರವಣ ಮಾಡಬೇಕು ಅಂತ ವಿಧಿ. ಆ ವಿಧಿಯನ್ನ ಮೊದಲಿನಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೀವು
ಸನಾತನವಾದ ಈ ಧರ್ಮವನ್ನ ಭಾರತದಂತಹ ಋಷಿ ಮುನಿಗಳ ದೇಶದಲ್ಲಿ ಇದ್ದದ್ರಿಂದ ಇನ್ಯಾವುದೇ ದೇಶದಲ್ಲಿದ್ದರೂ ಕೂಡ ಈ ಸಂಸ್ಕೃತಿಯನ್ನ ಮರೆಯದೆ, ಇದರಲ್ಲಿ ಯಾವುದೋ ಒಂದು ವರ್ಣ, ಒಂದು ಮತ, ಒಂದು ಮಠ ಅಂತ ಭೇದವನ್ನ ಮಾಡಿಕೊಳ್ಳದೆ ಪ್ರತಿಯೊಬ್ಬರೂ ಕೂಡ ಸಮಾಜದ ಏಳಿಗೆಗಾಗಿ, ಸಮಾಜದ ಸ್ಥಿರತೆಗಾಗಿ, ಸ್ವಾಸ್ಥ್ಯ ಕಾಪಾಡಲಿಕ್ಕಾಗಿ ನಾವೆಲ್ಲರೂ ಈ ಆಚಾರವನ್ನ, ಈ ಸಂಸ್ಕೃತಿಯನ್ನ ಉಳಿಸುವಂತೆ ಮಾಡ್ತಾ ಇರಬೇಕು. ಈ ಕಾರಣದಿಂದ ಇವತ್ತಿನ ಮೊದಲನೇ ದಿನ, ಈ ಸಂವತ್ಸರದ ಮೊದಲನೇ ದಿನ, ಹಿರಿಯರು ಹೇಳಿಕೊಟ್ಟಂತೆ ಪಂಚಾಂಗ ಶ್ರವಣವನ್ನ ಈ ಸಂದರ್ಭದಲ್ಲಿ ಮಾಡಿಸ್ತಾ ಇದ್ದೇನೆ. ಅಬ್ದಾದೌ ಮಿತ್ರ ಸಂಯುಕ್ತೋ ಮಂಗಲ ಸ್ನಾನ ಮಾಚರೇತ್. ಇವತ್ತಿನ ದಿನ ಪ್ರತಿಯೊಬ್ಬರು ಮಂಗಳ ಸ್ನಾನವನ್ನು ಮಾಡಲೇಬೇಕು ಅಂತ ವಿಧಿ ಇದೆ. ಇಂಥವರು ಅಂಥವರು ಅಂತ ಹೇಳಲಿಲ್ಲ, ಪ್ರತಿಯೊಬ್ಬರೂ ಮಾಡಬೇಕು ಅಂತಿದೆ. ಹಾಗಾಗಿ ಆ ವಿಧಿಯನ್ನು ಎಲ್ಲರೂ ಪಾಲನೆ ಮಾಡಬೇಕು. ವಸ್ತ್ರ ಆಭರಣಗಳಿಂದ ಅಲಂಕಾರ ಮಾಡಿಕೊಳ್ಬೇಕು, ಅವರವರಿಗೆ ಉಚಿತವಾದ ವಸ್ತ್ರಾಭರಣದಿಂದ. ಸಾಧ್ಯವಾದಷ್ಟು ದೇವ ವಿಪ್ರರನ್ನ ಅರ್ಚಿಸಿ ಅವರಿಂದ ಆಶೀರ್ವಾದ ಪಡಿಬೇಕು. ವೇದಜ್ಞರ ಆಶೀರ್ವಾದ ನಮ್ಮ ಆಯುಷ್ಯವನ್ನ ಅಭಿವೃದ್ಧಿ ಮಾಡುತ್ತದೆ. ಹಾಗೆ ತೈಲ ಸ್ನಾನ ಮಾಡಿದರೆ ಇವತ್ತು ಏನ್ ಫಲ ಅಂತ ಒಂದು ಮಾತು ಹೇಳ್ತಾರೆ. ಇವತ್ತಿನ ತೈಲ ಸ್ನಾನದ ಫಲ ಏನು ಅಂದ್ರೆ, ಅವನ ಪಾಪಗಳ ಕಳಿತಾವೆ, ನರಕಗಳಿಗೆ ಪ್ರವೇಶ ಆಗಲ್ಲಂತಾತ. ತೈಲ ಸ್ನಾನ ಅಕುರ್ವಾಣೋ ನರಕಂ ಪ್ರತಿಪದ್ಯತೆ. ಇವತ್ತು ತೈಲ ಸ್ನಾನ ಮಾಡದೇ ಹೋದ್ರೆ ಅವನಿಗೆ ನರಕ ಶ್ರವಣ ಆಗಿದೆ. ಹಾಗಾಗಿ ಇವತ್ತಿನ ದಿನ ಮಾತ್ರ ಯಾರು ತೈಲ ಸ್ನಾನದಿಂದ ವಂಚಿತರಾಗಬಾರದು. ತೈಲದಲ್ಲಿ ಏನಂಥ ವಿಶೇಷತೆ ಇದೆ? ಯಾಕೆ ತೈಲ ಸ್ನಾನವನ್ನ ಹಿರಿಯರೆಲ್ಲರೂ ಕೂಡ ಇವತ್ತಿನ ದಿನ ವಿಧಾನ ಮಾಡಿದ್ರು? ತೈಲದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದಂತ. ಹಾಗಾಗಿ ಎಣ್ಣೆ ಕೆಳಕ್ ಚೆಲ್ಬಾರ್ದು ಅಂತ ಹಿಂದಿನಿಂದ ಬಂದ ಪದ್ಧತಿ. ಇದನ್ನು ಪ್ರತಿಯೊಬ್ಬರಿಗೂ ನಾವು ತಿಳಿಸ್ಬೇಕು. ಯಾಕೆ ಎಣ್ಣೆ ಚೆಲ್ಬಾರ್ದು ಅಂತಾರೆ ಅಂದ್ರೆ, ತೈಲದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ, ನೀರಿನಲ್ಲಿ ಗಂಗಾ ಸನ್ನಿಧಾನ ಇರ್ತದೆ. ಹಾಗಾಗಿ ನಮ್ಮ ಮನೆಯೊಳಗೆ ಸೇರ್ಕೊಂಡ ಅಲಕ್ಷ್ಮಿ ಪರಿಹಾರ ಆಗ್ಬೇಕಾದ್ರೆ ತೈಲ ಸ್ನಾನ ಮಾಡ್ಲಿ ಅಂತ ಹೇಳ್ತಾರೆ. ತೈಲ ಸ್ನಾನ ಮಂಗಳ ಸ್ನಾನ ಅಂತ. ತೈಲೇ ಲಕ್ಷ್ಮೀ ಜಲೇ ಗಂಗಾ ವತ್ಸರಾದಿ ತಿಥೌ ಶುಭೆ ಅಲಕ್ಷ್ಮೀ ಪರಿಹಾರಾರ್ಥಂ ಮಂಗಳ ಸ್ನಾನಮಾಚರೇತ್ ಅಂತ ವಿಧಿ. ಇದರ ಮೇಲೆ ವಿಶ್ವಾಸ ಇಟ್ಟು ಮಂಗಳ ಸ್ನಾನವನ್ನು ಇವತ್ತು ಪ್ರತಿಯೊಬ್ಬರು ಮಾಡಬೇಕು. ನಿಂಬಕದಳ ಭಕ್ಷಣದ ಫಲ ಏನು? ಹಿರಿಯರು ಯಾಕೆ ಅದನ್ನ ಇಟ್ರು? ಬೇರೆ ಕಾರಣಕ್ಕಲ್ಲ, ಅರಿಷ್ಟ ನಾಶ ಆಗಲಿ ಅಂತ. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ಸರ್ವಾರಿಷ್ಟ ವಿನಾಶಾಯ, ಸಕಲ ಅನಿಷ್ಟಗಳು ಪರಿಹಾರ ಆಗ್ತದೆ ನಿಂಬಕದಲ ಪ್ರಾಶನ ಇವತ್ತು ಮಾಡೋಣದ್ರಿಂದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪ್ರಮಾಣಗಳಿರೋಣದ್ರಿಂದ ಶಿಷ್ಟರ ಆಚರಣೆಯನ್ನು ನಾವು ಅನುಸರಣೆ ಮಾಡ್ತಕ್ಕದ್ದು. ಇವತ್ತು ಪಂಚಾಂಗ ಶ್ರವಣದ ಫಲ ಏನು ಅದನ್ನೂ ಕೂಡ ಹಿರಿಯರು ತಿಳಿಸಿದ್ದಾರೆ. ಇವತ್ತಿನ ಪಂಚಾಂಗದ ಶ್ರವಣ ಮಾಡೋಣದ್ರಿಂದ ಆಯುಷ್ಯ, ಅರ್ಥದ ಅಭಿವೃದ್ಧಿ, ಯಶಸ್ಸು, ಸುಖ ಎಲ್ಲ ನೆಲೆಸ್ತದಂತೆ. ಯಶೃಣೋತಿ ಮಧು ಶುಕ್ಲ ಪಕ್ಷಕೆ ವರ್ಷನಾಥ ಸಚಿವಾದಿಕಂ ಫಲಂ ಪ್ರಾಪ್ನುಯಾದ್ ದುರಿತ ಮುಕ್ತ ವಿಗ್ರಹಂ ಚಾಯುರರ್ಥಮತುಲಂ ಯಶಸ್ಸುಖಂ. ಈ ಸಂವತ್ಸರದ ರಾಜ ಯಾರು? ರಾಜನಿಂದ ಆಗುವ ಪರಿಣಾಮ. ಮಂತ್ರಿ ಯಾರು? ಮಂತ್ರಿಯಿಂದ ಆಗುವ ಪರಿಣಾಮ. ಪೂರ್ವ ಸಸ್ಯಾಧಿಪತಿ, ಅಪರ ಸಸ್ಯಾಧಿಪತಿ, ಅವರಿಂದ ಆಗುವ ಪರಿಣಾಮ. ಇವುಗಳನ್ನು ಕೇಳಬೇಕಂತೆ, ತಿಳಿದಿರ್ಬೇಕಂತೆ. ಆ ಗ್ರಹ ದೇವತೆಗಳು ಹೇಗೆ ಈ ಸಂವತ್ಸರದ ಅಭಿಮಾನಿ ದೇವತೆಗಳಾಗಿ, ಸಸ್ಯಾಧಿಪತಿಗಳಾಗಿ, ಮಂತ್ರಿಗಳಾಗಿ ಫಲ ಏನ್ ಕೊಡ್ತಾರೆ ಅಂತ ತಿಳಿದ್ರೆ ಸಾಕಂತೆ. ಅದು ನಮಗೆ ಆಯುಷ್ಯ, ಸುಖ, ಅರ್ಥದ ಅಭಿವೃದ್ಧಿಯನ್ನ ಮಾಡಿಸ್ತದೆ.
ಹಾಗಾಗಿ ಆ ಒಂದು ಪದ್ಧತಿಯನ್ನು ಕೂಡ ಹಿರಿಯರು ಮೊದಲಿಂದ ನಮಗೆ ಹಾಕಿಕೊಟ್ಟಿದ್ದಾರೆ. ಇತ್ತೀಚೆಗೆ ಆ ಪದ್ಧತಿಗಳು ಮನೆ ಮನೆಗಳಲ್ಲಿ ಕಾರಣಾಂತರದಿಂದ ಕಡಿಮೆ ಆಗ್ತಾ ಬರ್ತಿವೆ. ಅದನ್ನ ಕಡಿಮೆ ಆಗದಂತೆ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ತಿಥಿ ನೆನಪಿರಲ್ಲ, ನಕ್ಷತ್ರ ನೆನಪಿರಲ್ಲ, ವಾರ, ಯೋಗ, ಕರಣಗಳಂತೂ ದೂರ ಆಗಿಬಿಟ್ಟಿದ್ದಾವೆ. ವಾಸ್ತವಿಕವಾಗಿ ದಿನಾ ನಾವು ತಿಥಿ, ವಾರ, ನಕ್ಷತ್ರ ಇವುಗಳನ್ನ ಪ್ರಯತ್ನ ಪಟ್ಟು ತಿಳಿದುಕೊಂಡು ಮಾಡಬೇಕು. ಅದರಿಂದ ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗ್ತವೆ. ಅದಕ್ಕೆ ಹಿರಿಯರು ಹೇಳಿದಿದೆ, ತಿಥೇಶ್ಚ ಶ್ರಿಯಮಾಪ್ನೋತಿ. ನಿನಗೆ ದಿನನಿತ್ಯ ಸಂಪತ್ತು ಹತ್ರ ಬರ್ಬೇಕಾ, ದಿನಾ ಅವತ್ತಿನ ತಿಥಿ ಯಾವುದು ಅಂತ ನೋಡಿ ನಿನ್ನ ಕರ್ಮಾನುಷ್ಠಾನದಲ್ಲಿ ತೊಡಗು. ವಾರಾತ್ ಆಯುಷ್ಯ ವರ್ಧನಂ. ದಿನೇ ದಿನೇ ನಿನ್ನ ಆಯುಷ್ಯದ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕಾ, ಅವತ್ತಿನ ವಾರ ಯಾರು ಅಂದ್ರೆ ಆ ವಾರದ ದೇವತೆ ಅದು ಏನದು ಅಂತ ತಿಳಿದು ಪಾಶ್ಚಾತ್ಯರ ವಾರ ನೆನಪಿಟ್ಟುಕೊಳ್ತಾನೆ. ಆದ್ರೆ ಸಾಂಸ್ಕೃತಿಕ ಸನಾತನ ವ್ಯವಸ್ಥೆಯಲ್ಲಿ ಬಂದ ಪುರಾಣಗಳು, ಜ್ಯೋತಿಷ್ಯಗಳು ಹೇಳುವ ವಾರದ ಹೆಸರನ್ನು ನೆನಪಿಟ್ಕೊಳ್ತಾ ಇಲ್ಲ. ಅದಕ್ಕೆ ಕಾರಣ ಬೇರೆ ಬೇರೆ ಇರ್ಬೋದು, ಆದ್ರೆ ನಾವು ಅದನ್ನು ನೆನಪಿಟ್ಟುಕೊಳ್ಳಿಕ್ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಅದು ಆಯುಷ್ಯ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ. ಕರಣ ದಿನ ತಿಳ್ಕೊಳ್ಳೋದ್ರಿಂದ ಕಾರ್ಯಗಳು ಸಿದ್ಧಿ ಆಗ್ತವೆ. ಯೋಗ ಯಾವುದಿದೆ ಅಂತ ತಿಳಿಯೋಣದ್ರಿಂದ ರೋಗ ನಿವೃತ್ತಿ ಆಗ್ತದೆ. ವಾರದಿಂದ ಆಯುಷ್ಯ ಅಭಿವೃದ್ಧಿ, ಕರಣದಿಂದ ಕಾರ್ಯಸಿದ್ಧಿ, ಹಾಗೇನೆ ಯೋಗದಿಂದ ರೋಗ ನಿವಾರಣೆ. ನಕ್ಷತ್ರ ಯಾವುದಿದೆ ಅಂತ ತಿಳಿದು ಮಾಡಿದ್ರೆ ಪಾಪ ಪರಿಹಾರ ಅಂತ ಹೇಳ್ತಾರೆ. ಒಂದೊಂದಕ್ಕೊಂದೊಂದು ಫಲ ಹೇಳಿದ್ದಾರೆ. ಇದ್ಯಾವುದು ಸುಳ್ಳಲ್ಲ. ತಿಥೇಶ್ಚ ಶ್ರಿಯಮಾಪ್ನೋತಿ, ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್, ಪಂಚಾಂಗಂ ಫಲಮುತ್ತಮಂ. ಈ 5 ಅಂಗಗಳನ್ನ ದಿನನಿತ್ಯ ತಿಳಿದು ನಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಬೇಕು. ಅದರಿಂದ ನಮಗಿಂತ ಉತ್ತಮ ಫಲ ಲಭಿಸ್ತದೆ ಅಂತ ಹೇಳ್ತದೆ. ಇದು ಪಂಚಾಂಗ ಶ್ರವಣದಲ್ಲಿ ಪ್ರಮುಖವಾಗಿ ತಿಳಿಬೇಕಾದ ಅಂಶ. ಇವತ್ತಿನ ದಿನ ಕ್ರೋಧಿನಾಮ ಸಂವತ್ಸರದ ಸೂರ್ಯ ಸಿದ್ಧಾಂತ ಪಂಚಾಂಗಕ್ಕೆ ಅನುಗುಣ ನಾವು ಯಾವ ದಿನ ಕಳಿತಿದ್ದೇವೆ ಅಂತ ಕಂಡುಹಿಡ್ಕೊಳ್ಬೇಕು. ಸೃಷ್ಟಿಯಿಂದ ಆರಂಭ ಮಾಡಿ ನಾವು ಎಲ್ಲಿದ್ದೇವೆ, ಯಾವ ದಿನದಂದಿದ್ದೇವೆ ಅಂತ ತಿಳಿದುಕೊಳ್ಳೋದೇ ಇವತ್ತಿನ ಪಂಚಾಂಗ ಶ್ರವಣದ ಒಂದು ಪ್ರಮುಖ ಘಟ್ಟ. ಸೂರ್ಯ ಸಿದ್ಧಾಂತ ಪಂಚಾಂಗದ ಅನುಗುಣ ಸಮಸ್ತ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಉಂಟು ಮಾಡುವವನು ಭಗವಂತ. ಆ ಪರಮಾತ್ಮ ಮಹಾವಿಷ್ಣು. ಅವನ ನಾಭಿ ಕಮಲದಿಂದ ಉದ್ಭವಿಸಿದವನು ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾದ ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನ ಪರಮಾಯುಷ್ಯ 100 ವರ್ಷ ಅಂತ ತಿಳಿಸ್ತಾರೆ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಯತೆ ಅಂತ ಇತ್ಯಾದಿ ಪ್ರಮಾಣಗಳನ್ನು ಉದಾಹರಿಸ್ತಾರೆ. ಅವನ ಪರಮಾಯುಷ್ಯ 100 ವರ್ಷ ಅಂತೆ. ಆ 100 ವರ್ಷದ ಪೂರ್ವಾರ್ಧ ಈಗಾಗಲೇ ಗತಿಸಿದೆ. ಅಂದ್ರೆ 50 ವರ್ಷದಷ್ಟು ಆಯುಷ್ಯ ಬ್ರಹ್ಮದೇವರದ್ದು ಗತಿಯಿಂದ ಆರಂಭ ಮಾಡಿ. ಇನ್ನು ಉತ್ತರಾರ್ಥದಲ್ಲಿ ನಾವೆಲ್ಲರೂ ಎಲ್ಲಿದ್ದೇವೆ? ಉತ್ತರಾರ್ಥದಲ್ಲಿ ಮೊದಲನೇ ವರ್ಷ, ಮೊದಲನೇ ತಿಂಗಳು, ಮೊದಲನೇ ದಿನ ಶ್ವೇತ ವರಾಹ ಕಲ್ಪ ಅನ್ನೋ ಹೆಸರಿನ ಮೊದಲನೇ ಕಲ್ಪದೊಳಗೆ 13 ಘಳಿಗೆ 42 ಪಳಗಳಷ್ಟು ಕಳೆದಿದೆ ಅಂತ. ಇದೆಲ್ಲ ಬ್ರಹ್ಮದೇವರ 100 ವರ್ಷದ ಆಯುಷ್ಯಕ್ಕೆ ಅನುಗುಣವಾಗಿ ನಾವು ಲೆಕ್ಕ ಹಾಕೊಳ್ತಾ ಬರ್ತಿದ್ದೇವೆ. ಒಂದು ಮಹಾಯುಗ ಅಂತಂದ್ರೆ ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಈ ಚಕ್ರ, ಇದನ್ನ ಮಹಾಯುಗ ಅಂತ ಕರೀತಾರೆ. ಇಂಥ ಮಹಾಯುಗದ ಚಕ್ರ 71 ಬಾರಿ ಏನಾದ್ರೂ ಕಳೆದ್ರೆ ಅದನ್ನು ಒಂದು ಮನ್ವಂತರ ಅಂತ ಪರಿಗಣಿಸ್ತಾರೆ. ಅಂಥ ಮನ್ವಂತರ 14 ಕಳಿಬೇಕಂತೆ. ಮನ್ವಂತರಗಳು ಇರೋದೇ 14 ಮನ್ವಂತರಗಳು ಅಂತ ಕಳೆದ್ರೆ
ಅದನ್ನ ಒಂದು ಕಲ್ಪ ಅನ್ನೋ ಹೆಸರಿನಿಂದ ಕರೀತಾರೆ. ಆ ಕಲ್ಪಕ್ಕೆ ಇನ್ನೊಂದು ಹೆಸರು ಬ್ರಹ್ಮದೇವರ ಒಂದು ದಿನ ಅಂತ. ಆ ಬ್ರಹ್ಮದೇವರ ಒಂದೊಂದು ದಿನವನ್ನ ಹೀಗೆ ಒಂದೊಂದು ರಾತ್ರಿಯನ್ನು ತಿಳಿದು ಇಂಥ 360 ದಿನಗಳಿಗೆ ಒಂದು ಬ್ರಹ್ಮದೇವರ ವರ್ಷ ಅಂತ ನಾವು ತಿಳಿಬೇಕು. ಬ್ರಹ್ಮದೇವರ ವರ್ಷ ಅಂದ್ರೆ ನಮಗೆ ಈ ರೀತಿ ಅರ್ಥವನ್ನ ವಿವರಣೆ ಕೊಟ್ಟಿದ್ದಾರೆ. ಅಂಥ ಬ್ರಹ್ಮದೇವರ ದಿನ ಮಧ್ಯದಲ್ಲಿ ಹಿಂದೆ ತಿಳಿಸಿದಂತೆ 14 ಮನ್ವಂತರಗಳ ಚಕ್ರ ಅಂತ ಹೇಳಿತಲ್ಲ, ಅದರಲ್ಲಿ 7 ಮನ್ವಂತರ, ಅದರಲ್ಲಿ 7ನೇ ಮನ್ವಂತರ ಈಗ ನಡೀತಾ ಇದೆ ಅಂತ ನಾವು ಇವತ್ತು ತಿಳಿಬೇಕು. ಮೊದಲನೇ ಮನ್ವಂತರ ಸ್ವಯಂಭುವ, 2ನೇ ಮನ್ವಂತರ ಸ್ವಾರೋಚಿಷ, 3ನೇ ಮನ್ವಂತರ ಉತ್ತಮ, 4 ಚಾಕ್ಷುಷ, 4 ತಾಪಸ, 5 ರೈವತ, 6 ಚಾಕ್ಷುಷ, ಹೀಗೆ 6 ಮನ್ವಂತರಗಳು ಈಗಾಗಲೇ ಕಳಿತು. ಈಗ 7ನೇ ಮನ್ವಂತರ ನಡೆದಿದೆ. 7ನೇ ಮನ್ವಂತರವನ್ನ ವೈವಸ್ವತ ಅಂತ ಕರೆದಿದ್ದಾರೆ. ಈ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ 71 ಮಹಾಯುಗಗಳ ಮಧ್ಯದಲ್ಲಿ 28ನೇದು ನಡೀತಾ ಇದೆ. 27 ಗತಿಸಿದೆ. ಅದನ್ನೇ 28ನೇ ಕಲಿಯುಗ, ಇದು 28ನೇ ಕಲಿಯುಗ ಅಂತ ಅನ್ನೋದನ್ನೇ ಅಷ್ಟಾವಿಂಶತಿತಮೇ ಮಹಾಯುಗೇ ಅಂತ ಬಹಳ ಕಡೆ ಹೇಳೋದನ್ನ ನಾವು ಕೇಳಿರ್ತೀವಿ. ಈ ರೀತಿ 28ನೇ ಮಹಾಯುಗದೊಳಗೆ ನಾವಿದ್ದೇವೆ ಅಂತ ಅನುಸಂಧಾನಕ್ಕೆ ತರಬೇಕು. ಯುಗಗಳು ಕೂಡ 28 ಅಂತಂದ್ರಿಂದ ಈಗಾಗಲೇ ಎಷ್ಟು ಬಾರಿ ಕಳೆದಿದ್ದಾವೆ ಅಂತನ್ನೋದು ನಮಗೆ ಅನುಸಂಧಾನಕ್ಕೆ ಬರ್ತದೆ. ಸ್ವಲ್ಪ ಕಲಿಯುಗ ಕಳೆದಿದೆ, ಬಹಳ ಕಲಿಯುಗ ಇನ್ನು ಕಳಿಲಿಕ್ಕಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ದ್ವಾಪರ ಕಳೆದಿದೆ, ದ್ವಾಪರದ ಒಟ್ಟು ಕಾಲ ಎಷ್ಟು, ತ್ರೇತೆಯ ಒಟ್ಟು ಕಾಲ ಎಷ್ಟು, ಕೃತಯುಗದ ಕಾಲ ಎಷ್ಟು, ಅದನ್ನು ಕೂಡ ಹಿರಿಯರು ಬಹಳ ಚೌಕಾಗಿ ನಮಗನುಸಂಧಾನ ತರಿಸ್ತಾರೆ. ಮಹಾಯುಗದ ಒಟ್ಟು ಪ್ರಮಾಣ, ಒಂದು ಮಹಾಯುಗ ಅನ್ನೋ ಹೆಸರಿನಲ್ಲಿ ಹೇಳಿದೆ, ಅದರ ಒಟ್ಟು ಪ್ರಮಾಣ 43,20,000 ವರ್ಷಗಳಂತೆ. ಇದನ್ನ ಮನುಷ್ಯಮಾನದಿಂದ ತಿಳಿಲಿಕ್ಕೆ ಅವಕಾಶ ಇದೆ. ಆ 43,20,000 ವರ್ಷವನ್ನ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇಂತಿಷ್ಟು, ಒಂದೊಂದಕ್ಕೆ ಇಂತಿಷ್ಟು ಅಂತ ಹಂಚಿ ಒಟ್ಟು ಇಷ್ಟು ಅಂತ ನಮಗೆ ಸಂಖ್ಯೆಯನ್ನು ತಿಳಿಸ್ತಾರೆ. ಒಂದೊಂದು ಯುಗಗಳಲ್ಲಿ ಆ ಯುಗಕ್ಕೆ ಸಂಬಂಧಪಟ್ಟ ಧರ್ಮಗಳು ಇದ್ದಾವೆ, ಅದನ್ನು ತಿಳಿಬೇಕು. ಭಗವಂತನ ವಿಶೇಷವಾದ ರೂಪವೂ ಇದೆ, ಅದನ್ನು ಅನುಸಂಧಾನ ಮಾಡಬೇಕು. ಕೃತಯುಗ 17,28,000 ವರ್ಷ ಅದರ ಒಟ್ಟು ಕಾಲ. ಆಗಿರುವಂತಹ ಭಗವಂತನ ವಿಶೇಷ ರೂಪ ಅಂದ್ರೆ ಅದು ಶುಕ್ಲವರ್ಣದ ನಾರಾಯಣನ ರೂಪ. ಧರ್ಮ ಕೃತಯುಗದೊಳಗೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ 4 ಪಾದದಿಂದ ಇರ್ತದಂತೆ. 4 ಪಾದದ ಧರ್ಮ ನಡೀತದೆ. ಕೃತ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥವೂ ಇದೆ. ಹಾಗಾಗಿ ಪೂರ್ಣ ಧರ್ಮ ಪಾದ ಉಳ್ಳದ್ದು. ಪ್ರಾಣ ಅಸ್ಥಿಗತವಾಗಿರ್ತದೆ, ಜನರೆಲ್ಲ ಸತ್ಯವನ್ನೇ ನುಡಿತಾ ಇರ್ತಾರೆ. ಮನುಷ್ಯರ ಎತ್ತರ 28 ಹಸ್ತದಷ್ಟಿರ್ತದೆ. ಮನುಷ್ಯರ ಆಯುಷ್ಯ 1,00,000 ವರ್ಷ. 7 ಬಾರಿ ಧಾನ್ಯದ ಉತ್ಪತ್ತಿ. ಬಂಗಾರದ ಪಾತ್ರೆಗಳೇ ಎಲ್ಲದೇ ಕಾಣಿಸ್ತಾವೆ. ವ್ಯಾಪಾರ ರತ್ನಮಯವಾಗಿ ನಡೆದ್ರೆ 20% ಪುಣ್ಯ, 0% ಪಾಪ. ಇದನ್ನ ಕೃತಯುಗ ಅಂತ ನಾವು ತಿಳಿಬೇಕು. ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಶ್ಚರ್ಯ ಅನಿಸ್ತದೆ. ಕಲಿಯುಗದಲ್ಲಿದ್ದ ನಮ್ಮಂಥವರಿಗೆ 1,00,000 ವರ್ಷ ಆಯುಷ್ಯ ಅಂತೆ ಒಬ್ಬೊಬ್ಬರಿಗೆ. ತ್ರೇತಾಯುಗ ಬಂದ್ರೆ 12,96,000 ವರ್ಷ ಒಟ್ಟು ತ್ರೇತಾಯುಗದ ಸಂಖ್ಯೆ. ಅಲ್ಲಿರುವಂತಹ ಭಗವಂತನ ರೂಪ ರಕ್ತವರ್ಣನಾದ ನಾರಾಯಣನ ರೂಪ. ಅದನ್ನೇ ಆರಾಧನೆ ಮಾಡ್ತಾರೆ ಸಜ್ಜನರು. 3 ಪಾದದಷ್ಟು ಧರ್ಮ,
ಮಾಂಸಗತ ಪ್ರಾಣರಾಗ್ತಾರೆ. ಮನುಷ್ಯರ ಎತ್ತರ 14 ಹಸ್ತದಷ್ಟಿರ್ತದೆ. ಆಯುರ್ಮಾನ 10,000 ವರ್ಷ ಮಾತ್ರ. 1,00,000ಕ್ಕಿದ್ದದ್ದು 10,000 ವರ್ಷಕ್ಕೆ ಇಳಿತು. 7 ಬಾರಿ ಧಾನ್ಯೋತ್ಪತ್ತಿ ಆಗ್ತಾ ಇದ್ದದ್ದು ತ್ರೇತಾಯುಗಕ್ಕೆ ಬಂದಾಗ 5 ಬಾರಿ ಧಾನ್ಯೋತ್ಪತ್ತಿ. ಬಂಗಾರಮಯವಾದ ಪಾತ್ರೆಗಳಿರಲ್ಲ, ಬೆಳ್ಳಿಮಯವಾದ ಪಾತ್ರೆಗಳು ಕಾಣಿಸ್ತವೆ. ರತ್ನಮಯವಾದ ವ್ಯಾಪಾರ ಅಲ್ಲ, ಸುವರ್ಣಮಯವಾದ ವ್ಯಾಪಾರ ನಡೆಸ್ತಾರೆ. 15ರಷ್ಟು ಪುಣ್ಯ, 5% ಪಾಪ ನಡಿಲಿಕ್ಕೆ ಶುರು ಆಗ್ತದೆ. ಇದು ತ್ರೇತಾಯುಗ. ದ್ವಾಪರ ಯುಗಕ್ಕೆ ಬಂದಾಗ ದ್ವಾಪರ ಯುಗದ ಒಟ್ಟು ಸಂಖ್ಯೆ 8,64,000 ವರ್ಷ. ಭಗವಂತ ನಾರಾಯಣ ಪೀತವರ್ಣನಾಗಿ ಸಜ್ಜನರಿಂದ ಆರಾಧಿತನಾಗ್ತಾನೆ. 2 ಪಾದದಷ್ಟು ಧರ್ಮ. ರುಧಿರಗತ ಪ್ರಾಣರಾಗ್ತಾರೆ. ರುಧಿರ ಅಂದ್ರೆ ರಕ್ತ. ಮನುಷ್ಯರ ಒಟ್ಟು ಎತ್ತರ 7 ಹಸ್ತದಷ್ಟಿರ್ತದೆ. ಮನುಷ್ಯರ ಆಯುರ್ಮಾನ 1,000 ವರ್ಷಕ್ಕೆ ಅಂತ ಇಳಿತದೆ. 3 ಬಾರಿ ಧಾನ್ಯೋತ್ಪತ್ತಿ, ತಾಮ್ರಮಯವಾದ ಪಾತ್ರೆಗಳು, ಬೆಳ್ಳಿಮಯವಾದ ವ್ಯಾಪಾರ, 10% 10% ಪುಣ್ಯ, 10% ಪಾಪ ಅಂತ ದ್ವಾಪರ ಯುಗದಲ್ಲಿ ನಾವು ನೋಡ್ತೇವೆ. ಕಲಿಯುಗಕ್ಕೆ ಬಂದಾಗ ಕಲಿಯುಗದ ಪ್ರಮಾಣ 4,32,000 ವರ್ಷ. ಕಲಿಯುಗದಲ್ಲಿ ಭಗವಂತ ಕೃಷ್ಣವರ್ಣನಾಗಿರ್ತಾನೆ. ಸಜ್ಜನರು ಅವನನ್ನು ಆರಾಧನೆ ಮಾಡ್ತಾರೆ. 1 ಪಾದದಷ್ಟು ಧರ್ಮ. ಅನ್ನಗತ ಪ್ರಾಣರಾಗ್ತಾರೆ. ಮನುಷ್ಯರ ಎತ್ತರ 3.5 ಸಾರ್ಧತ್ರಿಹಸ್ತ ಅಂತ ತಿಳಿಸಿದ್ದಾರೆ. ಮನುಷ್ಯರ ಆಯುರ್ಮಾನ 120 ವರ್ಷ. ಸುಳ್ಳು ಹೇಳುವ ಹೆಚ್ಚು ಜನರ ಸಂಖ್ಯೆ, 2 ಬಾರಿ ಧಾನ್ಯದ ಉತ್ಪತ್ತಿ, ಮಣ್ಣಿನಮಯವಾದ ಪಾತ್ರೆಗಳು, ತಾಮ್ರಮಯವಾದ ವ್ಯಾಪಾರ, 5% ಪುಣ್ಯ, 15% ಪಾಪ ನಡೀತದೆ. ಹೀಗೆ ಕಲಿಯುಗ. ಈಗ ಹೇಳಿದಂತಹ 4 ಯುಗಗಳ ಒಟ್ಟು ಸಂಖ್ಯೆಯನ್ನು ಸೇರಿಸಿದ್ರೆ 43,20,000 ವರ್ಷ ಒಂದು ಮಹಾಯುಗದ್ದು ಅನ್ನೋ ಸಂಖ್ಯೆ ಅಲ್ಲಿಗೆ ಬರ್ತದೆ. ಈಗಾಗಲೇ ಕಳೆದಂತಹ ಒಟ್ಟು ವರ್ಷಗಳು 5,125. 4,32,000ದಲ್ಲಿ 5,125 ಕಳೆದ್ರೆ ಉಳಿದದ್ದು 4,26,875 ವರ್ಷ ಉಳಿದಿದೆ. ಇನ್ನೂ ನಾವು ಕಲಿಯುಗ ಇಷ್ಟು ಕಳಿಬೇಕಿದೆ ಅಂತನ್ನೋದನ್ನು ಇವತ್ತಿನ ದಿನವೇ ನಾವು ಆ ಎಚ್ಚರವನ್ನು ಪಡ್ಕೊಳ್ಬೇಕು. ಈ ಕಲಿಯುಗದೊಳಗೂ ಯುಧಿಷ್ಠಿರ, ವಿಕ್ರಮಾರ್ಕ, ಶಾಲಿವಾಹನ ಇಷ್ಟು ಶಕೆಗಳು ಈಗಾಗಲೇ ಕಳೆದಿದ್ದಾವೆ. ಯುಧಿಷ್ಠಿರ ಶಕ ಅಂತಂದ್ರೆ ಹಸ್ತಿನಾವತಿ, ಇವತ್ತಿನ ಇಂದ್ರಪ್ರಸ್ಥ ಅಂದ್ರೆ ದೆಹಲಿ ಹತ್ರದಲ್ಲಿ ಒಂದು ಹಸ್ತಿನಾವತಿ ಅಂತ ಅದನ್ನ ಆಳ್ತಾ ಇದ್ರು. 3,044 ವರ್ಷ ಅವನು ಶಕಪುರುಷನಾಗಿದ್ದರಿಂದ ಅವನು ಶಕವರ್ಷ ಅಂತ ಕರೀತಾರೆ. ವಿಕ್ರಮ ಶಕ ಅಂತ ಉಜ್ಜಯಿನಿ ಅಂತ ಬಹಳ ಪ್ರಸಿದ್ಧ ಕಾಲಕಾಲೇಶ್ವರನ ದೇವಸ್ಥಾನ, ಮಂಗಳ ಗ್ರಹ ಹುಟ್ಟಿದಂತಹ ಒಂದು ಊರು. ಕೃಷ್ಣ ಪರಮಾತ್ಮ ಗುರುಕುಲ ವಾಸ ಮಾಡಿದ್ದು ಅದೇ ಊರಿನಲ್ಲಿ, ಸಾಂದೀಪಿನಿ ಆಚಾರ್ಯರ ಊರು ಅಂತ ಪ್ರಸಿದ್ಧ. ಅವಂತಿಪುರ ಅಂತ ಕರಿತಿದ್ರಂತೆ. ಅಲ್ಲಿ ವಿಕ್ರಮ ಅಂತ ಒಬ್ಬ ರಾಜ, ಅವನ ಶಕವರ್ಷವನ್ನ ಪರಿಗಣಿಸಿ 135 ವರ್ಷದಷ್ಟು ಆತ ಇದ್ದದ್ರಿಂದ ಅವನ ಶಕವರ್ಷ ಅಂತ ಪರಿಗಣಿಸ್ತಾರೆ. ನಂತರ ಶಾಲಿವಾಹನ ಶಕ ಪ್ರತಿಷ್ಠಾ ಅನ್ನೋ ನಗರದಲ್ಲಿ 18,000 ವರ್ಷದಷ್ಟು. ಅದರಲ್ಲಿ ಈಗ ಗತಿಸಿದ್ದು 1,946 ವರ್ಷದಷ್ಟು ಕಳೆದಿದೆ. ಇನ್ನೂ ಅವನ ಪ್ರಭಾವ ಇದ್ದು ಅವನ ಶಕವರ್ಷ ಅಂತ ಶಾಲಿವಾಹನ ಶಕವರ್ಷ ಅಂತ ಪರಿಗಣಿಸಿ 16,054 ವರ್ಷಗಳು ಉಳಿದಿದೆ ಅಂತ ತಿಳಿದ್ಬೇಕು. ತದನಂತರ 16,000 ವರ್ಷ 16,054 ಕಳೆದ ಮೇಲೆ ವಿಜಯಾಭಿನಂದನ ಅಂತ ಒಬ್ಬ ವೈತರಣಿ ನದಿ ತೀರದಲ್ಲಿ ಬರ್ತಾನೆ. 10,000 ವರ್ಷದವರೆಗೂ ಆತ ಇರ್ತಾನೆ. ಅವನ ಶಕ, ಅವನ ಪ್ರಭಾವ. ನಾಗಾರ್ಜುನ ಶಕ ಅಂತ ಕಾವೇರಿ ತೀರದಲ್ಲಿ 4 ಲಕ್ಷ ವರ್ಷದಷ್ಟು ಅವಂದು ನಡೀತದೆ. ಆಮೇಲೆ ಕಲ್ಕಿ ಭೂಪನ ಶಕವರ್ಷ, ಅಂತ್ಯಗೌಡ ದೇಶ ಅಂತ ತಿಳಿಸ್ತಾರೆ. ಕೊನೆಗಿದು
ಅಂತೆ ಗೌಡ ದೇಶ ಅಂದ್ರೆ ಗೌಡ ಅನ್ನೋ ದೇಶ ಅದು. ಅಲ್ಲಿ 821 ವರ್ಷದಷ್ಟು ಕಲ್ಕಿ ಭೂಪಂದು ನಡೀತದೆ. ನರ್ಮದಾ ನದಿಯ ದಕ್ಷಿಣ ದೇಶದಲ್ಲಿ ದೈವಜ್ಞರು ಕುಳಿತು ಯಾವ್ಯಾವ ಗ್ರಹಗತಿಗಳು ಹೇಗೆ ಚಲಿಸ್ತಿದ್ದಾವೆ ಅಂತ ತಿಳಿದು ಲೆಕ್ಕ ಹಾಕಿದಾಗ ಇವತ್ತಿನ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಸಿ ಈ ಕ್ರೋಧಿ ಸಂವತ್ಸರದ್ದು ಆರಂಭ ಆಗ್ತಾ ಇದೆ ಅಂತ ವ್ಯಾಖ್ಯಾನವನ್ನ ಮಾಡ್ತಾರೆ. ಈ ಸಂವತ್ಸರದ ರಾಜ, ಈ ಸಂವತ್ಸರದ ಮಂತ್ರಿ, ಸೇನಾಧಿಪತಿ, ಪೂರ್ವ ಸಸ್ಯಾಧಿಪತಿ, ಅಪರ ಸಸ್ಯಾಧಿಪತಿ, ಧಾನ್ಯಾಧಿಪತಿ, ಅರ್ಘಾಧಿಪತಿ, ಮೇಘಾಧಿಪತಿ, ರಸಾಧಿಪತಿ, ನೀರಸಾಧಿಪತಿ. ಇಷ್ಟನ್ನ ನಾವು ತಿಳಿದುಕೊಂಡ್ರೆ ಪಂಚಾಂಗದ ಮತ್ತೊಂದು ಭಾಗವನ್ನು ಅನುಸಂಧಾನ ಮಾಡಿದಂತಾಗ್ತದೆ. ಕ್ರೋಧಿ ಸಂವತ್ಸರದ ರಾಜಾದಿಗಳನ್ನೆಲ್ಲ ಸಂಗ್ರಹಿಸಿ ಒಂದು ಮಾತು ಸ್ಮೃತಿ ಗ್ರಂಥದಲ್ಲಿ ಪ್ರಸಿದ್ಧವಾಗಿದೆ. ರಾಜ ಭೂಮಿ ಸುತಃ, ಭೂಮಿಯ ಮಗ. ಈಗ ತಾನೇ ತಿಳಿಸಿದೆ, ಮಂಗಳ ಗ್ರಹ ಕುಜ, ಅವನಿಗೆ ಭೂಮಿಯಿಂದ ಹುಟ್ಟಿದ್ದಕ್ಕೆ ಕೂಜ ಅಂತ ಹೆಸರು ಬಂದಿದೆ. ಅದಕ್ಕೆ ಸ್ಮೃತಿ ಗ್ರಂಥಗಳಲ್ಲಿ ಭೂಮಿಜ ಅಂತ ಕರೆದಿದೆ, ಜ್ಯೋತಿಷ್ಯ ಗ್ರಂಥಗಳಲ್ಲಿ. ಅವನು ಈ ಸಂವತ್ಸರದ ರಾಜನಾಗಿ ಅಲಂಕರಿಸ್ತಾನೆ. ಕ್ರೋಧಿ ಸಂವತ್ಸರದ ರಾಜ ಮಂಗಳ ಅಂತ ತಿಳಿಸ್ತಾರೆ. ರಾಜ ಭೂಮಿ ಸುತಸ್ತ್ವಿಷಾಂ ಪತಿಸುತೋ ಅಮಾತ್ಯಹಾಶ ನಿರ್ವಾಹಿನಿ ಮೇಘಾರ್ಘಾಧಿಪತಿಸ್ತುಷಾರ ಕಿರಣೋ ಧಾನ್ಯಾಧಿಪ ಕೀರ್ತಿತಃ ಭೌಮೋ ನೀರಸಪೋ ಗುರು ರಸಪತಿ ಸಂತ್ಯೂರ್ಮಿ ವೇದಾಂಕ ಭೂ ಶಾಖೆ ಸ್ಯುರ್ನವನಾಯಕ ಸುಗಣಿತಾ ಸಂವತ್ಸರೇ ಕ್ರೋಧಿನಿ. ಈ ಕ್ರೋಧಿ ಸಂವತ್ಸರ ಬಂದಾಗ ಮಂಗಳ ರಾಜ, ಶನಿ ಮಂತ್ರಿ, ಶನಿನೇ ಪುನಃ ಸೇನಾಧಿಪತಿ, ಪೂರ್ವ ಸಸ್ಯಕ್ಕೆ ಮಂಗಳ ಅಧಿಪತಿ, ರಾಜನೇ ಪೂರ್ವ ಸಸ್ಯಾಧಿಪತಿ, ಅಪರ ಸಸ್ಯಾಧಿಪತಿಯು ಶನಿನೇ, ಚಂದ್ರ ಧಾನ್ಯಾಧಿಪತಿ, ಶನಿ ಅರ್ಘಾಧಿಪತಿ, ಮೇಘಾಧಿಪತಿಯು ಶನಿನೇ ಆಗಿದ್ದಾನೆ, ರಸಾಧಿಪತಿ ಗುರು, ನೀರಸಾಧಿಪತಿ ಮಂಗಳನಿದ್ದಾನೆ ಅಂತ ತಿಳಿಬೇಕು. ಹೀಗೆ ಈ ಶ್ಲೋಕದಲ್ಲಿ ಸಂಗ್ರಹಿಸಿದ್ದು. ಕ್ರೋಧಿ ಸಂವತ್ಸರದ ಫಲ ಏನು? ಕ್ರೋಧಿ ಸಂವತ್ಸರ ಬಂದಾಗೆಲ್ಲ ಆಗುವಂತಹ ಹೆಚ್ಚು ಪರಿಣಾಮಗಳು ಏನು ಅಂದ್ರೆ, ಕ್ರೋಧಿ ಅನ್ನೋ ಸಂವತ್ಸರಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಆತನ ಪರಿಣಾಮ ಏನು ಅನ್ನೋದನ್ನ ಇಟ್ಟುಕೊಂಡು ಹಿರಿಯರೆಲ್ಲ ಈ ಮಾತನ್ನ ಆಡ್ತಾರೆ. ಕಾಮಾರ್ಥಾಸ್ಯುರ್ಭೂಮಿಪಾಲಾಃ ಕಾಮಾರ್ಥಾಸ್ಯುರ್ಭೂಮಿಪಾಲಾಃ ಸಮಸ್ತಾ ಯುದ್ಧೇ ಸಕ್ತಾ ಈತಿಜಾಭಿಚುರುಗ್ರ ಕ್ರೋಧಿನ್ಯಬ್ಧೆ ಮಧ್ಯವೃಷ್ಟಿ ಕಣಾನಾಂ ವೃದ್ಧಿ ಸ್ಯಾತಾಂ ಕ್ರೋಧಲೋಭೌ ಜನಾನಾಂ. ಕ್ರೋಧಿ ಸಂವತ್ಸರ ಬಂದಾಗ ಹೆಚ್ಚು ರಾಜರುಗಳಲ್ಲಿ, ರಾಜಕಾರಣಿಗಳಲ್ಲಿ ಕಾಮಾರ್ಥತೆ ಕಂಡು ಬರ್ತದೆ. ಕಾಮ ಅನ್ನೋದೊಂದು ದೊಡ್ಡ ದೋಷ, ಶತ್ರು ಅದು. ಕಾಮದಿಂದ ಬಳಲ್ತಾರೆ, ಸ್ವಾರ್ಥದಿಂದ ಬಳಲ್ತಾರೆ. ಸಮಸ್ತ ಯುದ್ಧೇ ಸಕ್ತ, ಅಲ್ಲಲ್ಲಿ ಯುದ್ಧ ನಡೆಯುವ ಸಂಭವ ಇದೆ. ಯುದ್ಧ ಅಂದ್ರೆ ಕಲಹ, ಕಲಹವೂ ನಡೀತದೆ, ಶತ್ರುಗಳ ಜೊತೆಗೆ ಯುದ್ಧವೂ ನಡೀತದೆ. ಈತಿ ಭೀತಿ ಉಗ್ರವಾದ ರೀತಿಯಲ್ಲಿ ಎಲ್ಲರಲ್ಲೂ ಉಂಟಾಗ್ತದೆ. ಮಧ್ಯವೃಷ್ಟಿ ಇದು ಉಂಟಾಗ್ತದೆ, ಧಾನ್ಯ ಕಣಗಳು ವೃದ್ಧಿ ಆಗುವ ಸಂಭವ ಇದೆ. ಜನರಲ್ಲಿ ಹೆಚ್ಚು ಕಂಡು ಬರೋದು ಅಂದ್ರೆ ಕ್ರೋಧ, ಲೋಭ. ಹೆಸರಿಗೆ ತಕ್ಕಂತೆ ಕ್ರೋಧ ಹುಟ್ಟಿಸ್ತದೆ, ಲೋಭ ಹುಟ್ಟಿಸ್ತದೆ. ಮೊದಲೇ ಬೀಜದ ರೂಪದಲ್ಲಿ ನಮ್ಮೊಳಗೆ ಇದ್ದೇ ಇರ್ತದೆ. ಸಂವತ್ಸರ ಬಂದಾಗ ಸ್ವಲ್ಪ ಪುಷ್ಟಿ ಕೊಡ್ತದೆ ಅನ್ನೋ ಅಭಿಪ್ರಾಯದಲ್ಲಿ ಕ್ರೋಧ ಲೋಭೌ ಜನಾನಾಂ ಅಂತ ವ್ಯಾಖ್ಯಾನಿಸಿದ್ದಾರೆ. ಇದು ಕ್ರೋಧಿ ಸಂವತ್ಸರದ, ಕ್ರೋಧಿ ಅನ್ನೋ ಸಂವತ್ಸರದ ಅಭಿಮಾನಿಯಿಂದ ಆಗುವ ಪರಿಣಾಮಗಳು. ರಾಜ ಮಂಗಳ, ಅವನ ಪ್ರಭಾವ ಏನು? ಮೇದಿನಿ ಧನಕಣಾದಿವರ್ಜಿತ ಮೇದಿನಿ ಪತಯ ಆಹವೇರಣ ರತಾಃ ವನ್ಹಿ ಚೋರ ಗದಭೀಃ ಕ್ವಚಿಜ್ಜಲಂ ಮಂಗಲೇ ಕ್ಷಿತಿಪತೌ ನ ಮಂಗಲಂ. ಹೆಸರಿಗೆ ಮಂಗಲ. ರಾಜ ಯಾರು? ನಿಮ್ಮ ಈ ಸಂವತ್ಸರದ ರಾಜ ಯಾರು ಅಂತ ಕೇಳಿದಾಗ ನಾವು ಮಂಗಳ ಅಂತ
ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ ಹೊರಟ್ರೆ ಮಂಗಲೇ ಕ್ಷಿತಿಪತೌ ನ ಮಂಗಲಂ, ರಾಜ ಮಂಗಳನಾದದ್ದಕ್ಕೆ ಮಂಗಳ ಏನಿಲ್ಲ ಅಂತ ಅಂದ್ಬಿಡ್ತು. ಮೇದಿನಿ ಧನ ಕಣಾದಿವರ್ಜಿತ, ಭೂಮಿಯಲ್ಲಿ ಧನ ಕಣ ಇವ್ಯಾವುದೂ ಬೆಳೀತದೆ ಅಂತಿಲ್ಲ. ಮೇದಿನಿ ಪತಯ ಆಹವೇ ರತಾಹ, ಭೂಮಿಯನ್ನು ಆಳುವವರು ಆಹವ ಅಂದ್ರೆ ಯುದ್ಧ ಮಾಡೋದ್ರಲ್ಲಿ ಆಸಕ್ತಿ ತೋರ್ತಾ ಇರ್ತಾರೆ, ಯಾರ ಜೊತೆಗೆ ಕಾಲ್ ಕೆರೆದು ಹೇಗ್ ಜಗಳಕ್ಕೆ ಹೋಗ್ಲಿ ಅಂತ. ವನ್ಹಿ ಚೋರ ಗದಭಿ ಕ್ವಚಿಜ್ಜಲಂ, ವನ್ಹಿ ಭಯ, ಚೋರ ಭಯ, ರೋಗ ಭಯ ಇವುಗಳು. ವನ್ಹಿ ಚೋರ ಗದಭಿ ಕ್ವಚಿಜ್ಜಲಂ, ಕ್ವಚಿಜ್ಜಲಂ ಅಂತಾರೆ. ನೀರು ಕೂಡ ಅಲ್ಲಲ್ಲಿ ಇರ್ತದೆ, ಯಾವಾಗ್ಲೂ ಇರ್ತದೆ ಅಂತಿಲ್ಲ. ಇದು ಮಂಗಳ ರಾಜನಾದದ್ರ ಪ್ರಭಾವ, ಇದನ್ನು ನಾವು ಅನುಭವಿಸ್ಬೇಕಾಗ್ತದೆ. ಶನಿ ಮಂತ್ರಿ ಆದದ್ರ ಪ್ರಭಾವ ಏನು? ಮಂದೇ ಪ್ರಧಾನೇ ಖಿಲಲೋಕ ಪೀಡಾ, ವನ್ಹೇರ್ಭಯಂ ಧಾನ್ಯ ವಿನಾಶ ನಂಚ, ರೋಗಾಭಿಭೂತ ಜನತಾ ನ ಪಶ್ಯೇತ್ ಸೌಖ್ಯಂ ತಥಾಸ್ಮಿನ್ ನತಿಹೀನ ವೃಷ್ಟಿ, ಸೌಖ್ಯಂ ತಥಾಸ್ಮಿನ್ ಅತಿಹೀನ ವೃಷ್ಟಿ. ಶನಿ ಮಂದ ಅಂತ ಕರೆಸ್ಕೊಳ್ತಾನೆ. ಅವನು ಪ್ರಧಾನಿ ಮಂತ್ರಿ ಆದ ಸ್ಥಾನದಲ್ಲಿ ಮಂತ್ರಿ ಆದಾಗ ಎಲ್ಲ ಲೋಕಕ್ಕೆ ಪೀಡೆ ತಪ್ಪಿದ್ದಲ್ಲ, ಇದು ಶನೈಶ್ಚರರು ಪೀಡೆ ಕೊಡ್ತಾರೆ ಅಂತ ಹೇಳ್ತದೆ. ವನ್ಹಿಯ ಭಯ ಅಲ್ಲಲ್ಲಿ ಬೆಂಕಿ ಹತ್ತುಕೊಳ್ಳೋ ಸಂದರ್ಭಗಳಿರ್ತಾವೆ, ಎಚ್ಚರ ವಹಿಸ್ಬೇಕು. ಧಾನ್ಯ ವಿನಾಶನಂಚ, ಧಾನ್ಯಗಳು ನಾಶ ಆಗ್ತವೆ. ಹಾಗೆ ರೋಗಾಭಿಭೂತ ಜನತಾ ನಪಶ್ಯೇತ್, ರೋಗದಿಂದ ಅಲ್ಲಲ್ಲಿ ಎಲ್ಲರೂ ಕೂಡ ಅಭಿಭೂತಾಹ ಅಂತಂತಾರೆ, ರೋಗದಿಂದ ಪೀಡಿತರಾಗ್ತಾರಂತೆ. ನಪಶ್ಯೇತ್ ಸೌಖ್ಯಂ, ಯಾರಿಗೂ ಸುಖ ಉಂಟಾಗಲ್ಲ, ಮನಸ್ಸಿಗೆ ನೆಮ್ಮದಿ ಉಳಿಯಲ್ಲ. ಅತಿಹೀನ ವೃಷ್ಟಿ, ಮಳೆ ಬಂತು ತಂದ್ಕೊಳ್ಳೋಷ್ಟ್ರಲ್ಲಿ ಮಳೆ ಬಂದಿರಲ್ಲ. ಅತಿಹೀನ ವೃಷ್ಟಿ, ಮಳೆ ಬಂದಿದೆ ಅಂತಿಲ್ಲ, ಬಂತು ಅನ್ನೋಷ್ಟ್ರಲ್ಲಿ ಹೋಗ್ಬಿಟ್ಟಿರ್ತದೆ. ಇದು ಶನಿ ಮಂತ್ರಿ ಆದದ್ರ ಪ್ರಭಾವ. ಶನಿನೇ ಸೇನಾಧಿಪತಿ ಆಗ್ತಾನೆ. ಕ್ರೋಧಿ ಸಂವತ್ಸರದಲ್ಲಿ ಅಧರ್ಮಿಣೋ ನೃಪಾಸೇನಾ ಹೀನಾ ಪಾಪಕೃತೋ ನರಾಹ ಪರಸ್ಪರಂ ಕ್ಷೋಭಯಂತಿ ಸೇನಾಧೀಶೆ ಶನೈಶ್ಚರೇ. ಶನೈಶ್ಚರರು ಸೇನಾಧಿಪತಿ ಆದಾಗ ರಾಜರು ಅಧರ್ಮಿಗಳಾಗಿರ್ತಾರೆ, ಸೇನಾಹೀನರಾಗಿ ಬಿಡ್ತಾರೆ, ಪ್ರಜೆಗಳು ಪಾಪವನ್ನು ಮಾಡೋರಾಗ್ತಾರೆ, ಪರಸ್ಪರವಾಗಿ ಎಲ್ಲರಲ್ಲಿ ಕ್ಷೋಭೆ ಉಂಟಾಗ್ತದೆ, ಮನಸ್ತಾಪ ಉಂಟಾಗ್ತದೆ. ಸೇನಾಧಿಪತಿ ಶನಿ ಆದದ್ರ ಪರಿಣಾಮ ಅಂತ ಹೇಳ್ತದೆ. ಪೂರ್ವ ಸಸ್ಯಾಧಿಪತಿ ಮಂಗಳ ಆಗಿರ್ತಾನೆ, ಅದರ ಪರಿಣಾಮ ಜಲಕಣಾದಿಕಮಲ್ಪಮ ಸಂಶಯಂ ಜ್ವಲನ ತಸ್ಕರಜಂ ಪ್ರಚುರಂ ಭಯಂ ಜಗದ ಸೃಗ್ಗದ ವೃದ್ಧಿಯುತಂ ಸದಾ ಕ್ಷಿತಿಸುತೋಗ್ರಿಮ ಧಾನ್ಯಪತಿರ್ಯದಾ. ಎಂಥ ವಿಚಿತ್ರ! ಧಾನ್ಯಪತಿ ಕ್ಷಿತಿಸುತಃ, ಭೂಮಿಯ ಮಗನಾದ ಮಂಗಳ, ಅವನೇ ಪೂರ್ವ ಸಸ್ಯಾಧಿಪತಿ ಆಗಿದ್ದಾನಾದರೂ ಜಲಕಣಾದಿಕಂ ಅಲ್ಪಂ ಅಂತ ಹೇಳ್ತಾರೆ. ಈ ಬಾರಿ ಜಲ, ಧಾನ್ಯ, ಕಣ ಇವೆಲ್ಲವೂ ಅಲ್ಪವಾಗೇ ಸಿಗ್ತದೆ, ಇದರಲ್ಲೇನು ಸಂಶಯ ಇಲ್ಲ. ಜ್ವಲನ ತಸ್ಕರಜಂ ಪ್ರಚುರಂ ಭಯಂ, ಅಗ್ನಿ ಹಾಗೂ ಕಳ್ಳರ ಭಯ ಜಾಸ್ತಿ ಆಗ್ತದಂತ. ಜಗದ ಸೃಗ್ಗದ ವೃದ್ಧಿಯುತಂ, ಅಸೃಗ್ಗದ ಯುಕ್ತಿ, ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತಾವೆ, ವಿಚಿತ್ರವಾದಂತಹ ಕಾಯಿಲೆಗಳು ಬರ್ತಾವೆ, ಬರೋ ಸಂಭವ ಇದೆ. ಇದೆಲ್ಲ ಕ್ಷಿತಿಸುತಃ, ಭೂಮಿಯ ಮಗನಾದಂತಹ ಮಂಗಳ ಅಗ್ರಿಮ ಧಾನ್ಯಾಧಿಪತಿ ಆದದ್ರಿಂದ ನಾವು ಪರಿಣಾಮವನ್ನು ಅನುಭವಿಸಬೇಕು. ಶನಿ ಅಪರ ಸಸ್ಯಾಧಿಪತಿ, ನಿರ್ಧನಾಹ ಕ್ಷಿತಿಭೃತೋ ರಣಾದರಾಹ ಸಸ್ಯಮಲ್ಪಮತಿ ರೋಗಿಣೋ ನರಾಹ ನೈವ ವರ್ಷತಿ ಜಲಂ ಸುರೇಶ್ವರಃ ಸ್ಯಾದ್ಯದಾಂತ್ಯಕಣಪಃ ಶನೈಶ್ಚರಃ. ಅಂತ್ಯಕಣಪಃ ಅಪರ ಸಸ್ಯಾಧಿಪತಿ ಆಗಿದ್ದಾನೆ ಶನೈಶ್ಚರ. ಆತನೇ ಮಂತ್ರಿ, ಆತನೇ ಸೇನಾಧಿಪತಿ, ಆತನೇ ಅಪರ ಸಸ್ಯಾಧಿಪತಿ.
ಅಪರ ಸಸ್ಯಾಧಿಪತಿ ಆದದ್ರ ಫಲ ಏನು? ಕ್ಷಿತಿಭೃತಃ ನಿರ್ಧನಾಹ, ರಾಜರು ರಾಜಕಾರಣಿಗಳು ನಿರ್ಧನಿಕರಾಗ್ತಾರೆ. ರಣಾದರಾಹ, ಯುದ್ಧದಲ್ಲಿ ಆಸಕ್ತಿ ತೋರ್ತಾರೆ. ಸಸ್ಯಮಲ್ಪಂ, ಅಲ್ಪ ಸಸ್ಯ ಪಡಿತಾರೆ. ಅತಿರೋಗಿಣೋ ನರಾಹ, ಮನುಷ್ಯರು ರೋಗಿಗಳಾಗ್ತಾರೆ. ಸುರೇಶ್ವರ ಇಂದ್ರಃ ನೈವ ವರ್ಷತಿ, ಮಳೆ ಸುರಿಸದಂತಾಗ್ತದೆ. ಇದು ಇದರ ಫಲ ಅಂತ ಶನಿ ಹೀಗೆ ತೋರ್ತಾನೆ ತನ್ನ ಪ್ರಭಾವವನ್ನು. ಚಂದ್ರ ಧಾನ್ಯಾಧಿಪತಿಯಾಗಿದ್ದಾನೆ. ಚಂದ್ರ ಮಹಾನುಭಾವ. ಅವನ ಫಲ ಏನು? ಶ್ಯಾಮಾಕ ಗೋಧೂಮಕ ತಾರ್ಣಜಾನಾಂ ಸುಭಿಕ್ಷತಾ ಸ್ಯಾತ್ ಪ್ರಚುರಂಬುವೃಷ್ಟಿ ಜನಾಶ್ಚ ಸರ್ವೇ ಸುಖಿನಃ ಪ್ರಭೂತ ಧಾನ್ಯಾಧಿಪೋ ಯತ್ರ ನಿಶಾಕರ ಸ್ಯಾತ್. ಶ್ಯಾಮಾಕ ಗೋಧೂಮ, ಶ್ಯಾಮಾಕ ಗೋಧೂಮ ಅಂದ್ರೆ ಈ ಜೋಳ, ಗೋಧಿ ಮುಂತಾದ ಕೆಲವು ಧಾನ್ಯಗಳಿಗೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ನಾವು ಇವತ್ತು ಪ್ರಚಾರದಲ್ಲಿ ಪ್ರಚುರವಾಗಿ ಇಲ್ಲ, ಆದ್ರಿಂದ ಹಾಗೆ ಶಬ್ದಗಳನ್ನು ಕೇಳ್ತಿದ್ದೇವೆ. ಗೋಧಿ, ಜೋಳ ಮುಂತಾದಂಥ ಇನ್ನಿತರ ಧಾನ್ಯಗಳು ಅವುಗಳೆಲ್ಲವೂ ಕೂಡ ಸುಭಿಕ್ಷಿತ ಸ್ಯಾತ್, ಹೆಚ್ಚು ಸುಭಿಕ್ಷಿತ ಅಂದ್ರೆ ಹೆಚ್ಚುಗೊಳ್ತಾವೆ. ಪ್ರಚುರಾಂಬು ವೃಷ್ಟಿ, ಹೆಚ್ಚು ಮಳೆ ಸುರಿಸುವಂತೆ ಮಾಡ್ತಾನೆ. ಜನರು ಸುಖಿಗಳಾಗಿರ್ತಾರೆ ಚಂದ್ರನ ಪ್ರಭಾವದಿಂದ. ಅವನು ಧಾನ್ಯಾಧಿಪತಿ ಆದದ್ರಿಂದ ಒಂದಿಷ್ಟು ನೆಮ್ಮದಿ ಕಾಣ್ತೇವೆ. ಅರ್ಘಾಧಿಪತಿ ಶನಿ, ಮೌಲ್ಯಾಧಿಪತಿ ಅಂತ ಅಭಿಪ್ರಾಯ. ವೃಷ್ಟಿ ಸುಮಧ್ಯಾರ್ಘಪತಿ ಶನಿಶ್ಚೇತ್ ಆತಂಕ ಚೋರಾಗ್ನಿಯುತ ಮಹಿ ಸ್ಯಾತ್ ಭಯಂ ಭವೇದ್ ಅನ್ನ ಸಮೃದ್ಧಿರಲ್ಪ ಕೃಷ್ಣಾನಿ ಧಾನ್ಯಾನಿ ಭವಂತಿ ಭೂಮೌ. ವೃಷ್ಟಿ ಸುಮಧ್ಯ, ಮಧ್ಯಮ ವೃಷ್ಟಿ, ಪೂರ್ಣ ಅಲ್ಲ ಅತಿನೂ ಅಲ್ಲ, ಮಧ್ಯಮ ವೃಷ್ಟಿ. ಶನಿ ಅರ್ಘಾಧಿಪತಿ ಆದದ್ರಿಂದ. ಆದ್ರ ಆತಂಕ ಚೋರಾಗ್ನಿಯುತ, ಮನುಷ್ಯರಲ್ಲಿ ಮಾತ್ರ ಚೋರ ಬೆಂಕಿ ಆತಂಕ ತಪ್ಪಿದ್ದಲ್ಲ. ಭಯಂ ಭವೇತ್ ಅನ್ನ ಸಮೃದ್ಧಿ ಅಲ್ಪ ಕೃಷ್ಣಾನಿ ಧಾನ್ಯಾನಿ, ಧಾನ್ಯಗಳು ಕಪ್ಪಾಗ್ತವೆ. ಅಲ್ಲಲ್ಲಲ್ಲಿ ಅನ್ನ ಸಮೃದ್ಧಿ ಆಗಬೇಕು, ಅದು ಅಲ್ಪವಾದ ರೀತಿಯಲ್ಲಿ ಆಗ್ತದೆ. ಭಯ ಅಂತೂ ಇದ್ದೇ ಇರ್ತದೆ ಬೇರೆ ರೀತಿಯಿಂದ ಅಂತ ಅರ್ಘಾಧಿಪತಿ ಶನಿ ಆದದ್ರ ಫಲ ಅಂತ ತಿಳಿಸಿದ್ದಾರೆ. ಶನಿ ಮೇಘಾಧಿಪತಿನೇ ಆಗಿದ್ದಾನೆ ಅವನು ಕೂಡ. ಅರ್ಘಾಧಿಪತಿಯೂ ಹೌದು, ಮೇಘಾಧಿಪತಿಯೂ ಹೌದು, ಸಸ್ಯಾಧಿಪತಿನೂ ಹೌದು. ಅವನೇನಾಗಿದ್ದಾನೆ? ನಕ್ವಾಪಿ ವೃಷ್ಟಿ ಧರಣೀಶ್ವರಾಣ, ಎಂಥ ರಾಜರೇ ಬಂದ್ರು ಅಲ್ಲಲ್ಲಿ ವೃಷ್ಟಿ ಆಗೋದಿದ್ರೆ ತಡಿತಾನೆ, ಆಗದಂತೆ ನೋಡ್ತಾನೆ. ಕೋಶೋಲ್ಪಕಃ, ಕೋಶ ಅಲ್ಪವಾಗ್ತದೆ. ಶೀತ ಭಯಂ ಕ್ವಚಿಚ್ಚ, ಶೀತ ಭಯ ಉಂಟಾಗ್ತದೆ, ತಂಪಿನ ಭಯ. ನಭೂರಿ ಧಾನ್ಯಂ, ಧಾನ್ಯ ಬಹುವಾಗಿ ಬೆಳೆಯಲಾರದು. ಪ್ರಚುರ ಆಮಯಶ್ಚ, ಆಮಯ ಅಂದ್ರೆ ರೋಗ, ಹೆಚ್ಚು ರೋಗದಿಂದ ತುತ್ತಾಗ್ತಾರೆ. ಮೇಘಾಧಿಪೋ ಯತ್ರ ರವೇ ಸುತ ಸ್ಯಾತ್, ಸೂರ್ಯ ಪುತ್ರ ಶನಿ ಮೇಘಾಧಿಪತಿ ಆದದ್ರ ಪರಿಣಾಮ ಇದು ಇದೆ ಅಂತನೋ ಅಭಿಪ್ರಾಯವನ್ನ ತಿಳಿಸ್ತಾರೆ. ರಸಾಧಿಪತಿ ಗುರು, ಅವನ ಪ್ರಭಾವ. ಕುಂಕುಮಾದ್ಯುಪಚಿತಿರ್ಬಹುದಕಂ ಸ್ಯಾತ್ ತಥಾಂಬರ ಫಲೈಕ್ಷವಾದಿಕಂ ಇಕ್ಷು ಚಂದನ ಸುವರ್ಣ ಸಂಭೃತಿ ಚೇದ್ಭವೇತ್ ರಸಪತಿರ್ಬೃಹಸ್ಪತಿ. ರಸಾಧಿಪತಿ ಗುರುವಾಗಿದ್ದಾನಾದ್ರಿಂದ ಕುಂಕುಮ ಮುಂತಾದ ಬೇರೆ ಬೇರೆ ಈ ಉಪಚಿತಿಗಳೆಲ್ಲ ಹೆಚ್ಚು. ಬಹುದಕಂ, ನೀರು ಕೂಡ ಹೆಚ್ಚು ಬರ್ತದೆ. ಅಂಬರ ಫಲ ವೈಕ್ಷವಾದಿಕಂ, ಮೋಡ, ಫಲ, ಕಬ್ಬು ಅದು ಮೊದಲಾದವುಗಳು. ಚಂದನ, ಸುವರ್ಣ ಇವೆಲ್ಲ ಹೆಚ್ಚೆಚ್ಚು ಬರುವಂತೆ ಮಾಡ್ತಾನೆ. ಯಾಕೆ? ರಸಾಧಿಪತಿ ಗುರು ಆದದ್ರಿಂದ ಅಂತ ಫಲ ಹೇಳ್ತಾರೆ. ಮಂಗಳ ರಾಜನೂ ಹೌದು, ಮಂಗಲ ನೀರಸಾಧಿಪತಿಯೂ ಹೌದು. ನೀರಶೇಷೋ ಯದಾ ಭೌಮಃ ಪ್ರವಾಲ ರಕ್ತವಾಸಸಾಂ ರಕ್ತಚಂದನ ತಾಮ್ರಾಣಾಂ ಅರ್ಘವೃದ್ಧಿ ಪ್ರಜಾಯತೆ. ಪ್ರವಾಲ ಅಂದ್ರೆ ಚಿಗುರು, ಅರಕ್ತವಾಸಸಾಂ ಇವುಗಳು, ರಕ್ತಚಂದನ ತಾಮ್ರ ಇವುಗಳ ವೃದ್ಧಿ ಮಾಡಿಕೊಳ್ಳುವಂತೆ ನೀರಸಾಧಿಪತಿ ಮಂಗಳ ಆದದ್ರಿಂದ ತೋರ್ತಾನೆ ಅಂತ ತಿಳಿಸಿದ್ದಾರೆ. ಹೀಗೆ ಪಂಚಾಂಗದ 2 ಭಾಗದಲ್ಲಿ 2ನೇ ಭಾಗ ಇದು ಪಂಚಾಂಗ ಶ್ರವಣದಲ್ಲಿ. ಇದನ್ನ ನಾವು ಹೆಚ್ಚು ಅನುಸಂಧಾನ ಮಾಡಬೇಕು. ಪಂಚಾಂಗ ಶ್ರವಣದಲ್ಲಿ ಪ್ರಮುಖವಾಗಿ ನೋಡ್ಬೇಕಾದದ್ದು ಇದನ್ನೇ. ಕೊನೆಯ ಭಾಗ
ಆ ರಾಶಿಯಲ್ಲಿ ಜನ್ಮ ತಳೆದವರಿಗೆ ಆಯವ್ಯಯಗಳನ್ನು ತಿಳಿಸ್ತಾರೆ. ಮೇಷರಾಶಿ 2 ಆಯ 14 ವ್ಯಯ, 2% ಆಯ 14% ವ್ಯಯ. ವೃಷಭ 11 ಆಯ 5 ವ್ಯಯ. ಮಿಥುನ 2 ಆಯ 5 ವ್ಯಯ. ಕರ್ಕ 11 ಆಯ 14 ವ್ಯಯ. ಸಿಂಹ 14 ಆಯ 11 ವ್ಯಯ. ಕನ್ಯಾ 2 ಆಯ 5 ವ್ಯಯ. ತುಲಾ 11 ಆಯ 5 ವ್ಯಯ. ವೃಷಭ 2 ಆಯ 14 ವ್ಯಯ. ವೃಷಭ ಅಲ್ಲ, ವೃಶ್ಚಿಕ. ಧನು 14 ಆಯ 2 ವ್ಯಯ. ಮಕರ 8 ಆಯ 5 ವ್ಯಯ. ಕುಂಭ 8 ಆಯ 5 ವ್ಯಯ. 14 ಆಯ 2 ವ್ಯಯ ಮೀನರಾಶಿ. ಹೀಗೆ ಆಯವ್ಯಯಗಳನ್ನು ಕೂಡ ನಾವು ವರ್ಷದ ಪ್ರಥಮ ದಿನದಲ್ಲಿ ಶ್ರವಣ ಮಾಡಿರಬೇಕು ಅಂತ ಇರೋಣದ್ರಿಂದ ತಿಳಿಸಿದ್ದೇನೆ. ಇನ್ನು ಸಂಕ್ರಮಣದ ಫಲಗಳು, ಏಕಾದಶಿ ಆಚರಣೆ ಮಾಡುವವರಿಗೆಲ್ಲ ಏಕಾದಶಿಯ ಫಲ ಹಾಗೂ ಆ ದಿನಾಂಕ, ಹರಿವಾಸರದ ವಿವರಣೆ, ಅದನ್ನೆಲ್ಲವನ್ನು ಕೂಡ ಪಂಚಾಂಗದ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕು ಅಂತ ತಿಳಿಸ್ತಾ, ಸಿಂಹ ಅದು ಮೇಷ, ವೃಷಭ, ಮಿಥುನ ಮೊದಲಾದಂತಹ ರಾಶಿಗಳಿಗೆ ಈ ವರ್ಷದ ರಾಶಿ ಭವಿಷ್ಯವನ್ನು ಕೂಡ ಅಲ್ಲಲ್ಲಿ ಪಂಚಾಂಗಗಳಲ್ಲಿ ತಿಳಿಸಿದಂತೆ ನಾವದನ್ನ ತಿಳಿದುಕೊಳ್ಬಹುದು. ಇವತ್ತಿನ ಪಂಚಾಂಗ ಶ್ರವಣದ ಪ್ರಮುಖ ಘಟ್ಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲಾ ಗ್ರಹಗತಿಗಳ ನಿಯಾಮಕ ನಾರಾಯಣನೇ ಆದದ್ರಿಂದ, ಕಾಲಾಂತರ್ಗತ ಕಾಲ ನಿಯಾಮಕನು ಅವನೇ ಆದದ್ರಿಂದ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಗ್ರಹ ಬಲ ಭಗವಂತನೇ ಆದದ್ರಿಂದ, ಈ ಪಂಚಾಂಗ ಶ್ರವಣ ಮಾಡುವಾಗ ಬರುವ ಈ ವಿಷಯಗಳನ್ನ ನಾವು ಬಹಳಷ್ಟು ಯೋಚನೆಯಲ್ಲಿ ತಂದುಕೊಂಡು ಇಡೀ ಜಗತ್ತಿಗೆ ಇಂಥ ದೊಡ್ಡ ಅನಾಹುತ ಆಗ್ತದ ಅಂತ ಭಾರೀ ಯೋಚನೆ ಮಾಡ್ಬೇಕಾದ ಕಾರಣ ಇಲ್ಲ. ಆಗಬೇಕಾದದ್ದನ್ನ ತಡೆಯೋ ಶಕ್ತಿನೂ ನಮಗಿಲ್ಲ, ಆಗಬಾರ್ದದ್ದನ್ನ ಆಗದಂತೆ ತಡೆಯುವ ಶಕ್ತಿನೂ ನಮಗಿಲ್ಲ. ನಾವು ಸ್ವತಂತ್ರರೇ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣ ಕರ್ತವ್ಯ ನಿರತರಾಗಬೇಕು, ಪ್ರಾಮಾಣಿಕವಾದ ಜೀವನ ನಡೆಸುವಂತೆ ಪ್ರಯತ್ನ ಪಡಬೇಕು, ಭಗವಂತನ ಪ್ರೀತಿ ಆಗುವಂತಹ ಕರ್ಮಗಳನ್ನು ಮಾಡಬೇಕು, ಅದರಲ್ಲಿ ರತರಾಗಿ ಅತಿ ಹೆಚ್ಚು ದೇವರ ಪ್ರೀತಿಯ ಸಂಪಾದನೆಯಲ್ಲಿ ರತರಾಗಬೇಕು. ಅದೇ ವಿಶೇಷ. ಕ್ರೋಧಿ ಅನ್ನೋ ಸಂವತ್ಸರದ ಹೆಸರು ಬೇರೆ ಬೇರೆ ಪಾಂಡಿತ್ಯದಿಂದ ಅರ್ಥ ಮಾಡ್ಲಿಕ್ಕೆ ಬರ್ತದೆ, ಅದು ಮುಖ್ಯ ಅಲ್ಲ. ಒಂದರ್ಥ ನಾವು ಅನುಸಂಧಾನ ಮಾಡಿದ್ರು ಸಾಕು. ಯಾವ ಥರದ ಕೆಲಸ ಮಾಡಿದ್ರೂ ಕೂಡ ಇನ್ನೊಬ್ಬರಿಗೆ ಕ್ರೋಧ ಆಗದಂತೆ ನೋಡ್ಕೊಂಡ್ರೆ ಕ್ರೋಧಿ ಸಂವತ್ಸರ ಸಾರ್ಥಕ. ಯಾವ್ದಾದ್ರೂ ಒಂದು ಕೆಲಸ ಮಾಡಿಯೂ ಯಾರಾದ್ರೂ ಒಬ್ಬ ಸಜ್ಜನಿಗೆ ಸಂತೋಷ ಪಡಿಸುವಂತೆ ಮಾಡಿದ್ರೆ ಆ ಕ್ರೋಧಿ ಸಂವತ್ಸರ ಸಾರ್ಥಕ. ಇಷ್ಟನ್ನು ತಿಳಿದ್ರೆ ಸಾಕು. ಸಂತೋಷಂ ಜನಯೇತ್ ಪ್ರಾಜ್ಞ ಅಂತ ಹಿರಿಯರು ಹೇಳ್ತಾರೆ. ಬಹಳ ಪ್ರಸಿದ್ಧವಾದಂಥ ಒಂದು ಮಾತಿದೆ, ಏನಕೇನಾಪಿ ಕರ್ಮಣ ಸಂತೋಷಂ ಜನಯೇತ್ ಪ್ರಾಜ್ಞ ಅಂತ. ನಾವು ಯಾವ್ದಾದ್ರೂ ಒಂದು ಕೆಲಸ ಮಾಡಿ ಸಂತೋಷವನ್ನ ಸಜ್ಜನರಿಗೆ ಉಂಟು ಮಾಡ್ಬೇಕಂತ. ಕ್ರೋಧಂನ ಜನಯೇತ್ ಕಂಚಿತ್ ಏನಕೇನಾಪಿ ಕರ್ಮಣ ಸಂತೋಷಂ ಜನಯೇತ್ ಪ್ರಾಜ್ಞ ನವಾಬ್ಧ ಸಾರ್ಥಕೋ ಭವೇತ್ ಅಂತ ಒಂದು ಶ್ಲೋಕ ಮಾಡಿದೆ. ಯಾರಿಗೂ ಕ್ರೋಧ ಉಂಟಾಗದಂತೆ ನಾವು ಮಾಡುವ ಕಾರ್ಯ ಹಾಗಿರ್ಬೇಕು. ದೇವತೆಗಳು ಸಿಟ್ಟಾಗಬಾರ್ದು, ಸಜ್ಜನರು ಸಿಟ್ಟಾಗಬಾರ್ದು. ನಾವು ಮಾಡೋ ಕೆಲಸ ಹಾಗಿರ್ಬೇಕು. ಅದನ್ನ ಜವಾಬ್ದಾರಿ ಹೊತ್ತರೆ ಸಾಕು. ನಾವು ಮಾಡೋ ಕೆಲಸ ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಹಾಗಾದ್ರೆ ಈ ಹೊಸ ಸಂವತ್ಸರ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಇನ್ನು ಹೆಚ್ಚು ಸಮಯ ತಗೊಳ್ಳೋದು ಬೇಡ, ನಿಗದಿತ ಸಮಯಕ್ಕೆ ಮುಕ್ತಾಯ ಮಾಡೋಣ. ಪಂಚಾಂಗ ಶ್ರವಣದಿಂದ ಮತ್ತಷ್ಟು ಎಲ್ರಿಗೆ ಆಯುಷ್ಯ ಅಭಿವೃದ್ಧಿ ಆಗುವಂತೆ ಭಗವಂತ ಅನುಗ್ರಹಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ SR ಮಲಘಾಣ್ ಅವರು ಹುಬ್ಬಳ್ಳಿಯಲ್ಲಿ ಜೀವನ ಸಂಧ್ಯಾ ಆಶ್ರಮ ವೃದ್ಧಾಶ್ರಮದಲ್ಲಿ ಇರ್ತಾರೆ. ಬಹಳ ವರ್ಷದಿಂದ ಪಾಠ ಕೇಳ್ಕೊಂಡು ಬಂದಿದ್ದಾರೆ. 17 ವರ್ಷದಿಂದ ಸತತವಾಗಿ ಪಾಠ ಮಾಡ್ತಾ ಬಂದಿದ್ದಾರೆ. 17-20 ವರ್ಷ ಆಯ್ತು. ಅವರು ವೃದ್ಧರು, ವಯಸ್ಸಿನಿಂದ ವೃದ್ಧರು. 80ರ ನಂತರ 90ರ ಆಸ್ಪಾಸ್ನಲ್ಲಿರೋರು ಪಂಚಾಂಗ ಶ್ರವಣ ಆಗ್ಬೇಕು, ಇಲ್ಲೆಲ್ಲ ವೃದ್ಧಾಶ್ರಮದಲ್ಲಿರೋರಿಗೂ ಕೂಡ
ಅದರ ಅಭಿಪ್ರಾಯ ಇದೆ, ಆನ್ಲೈನ್ ಮೂಲಕನೇ ನಡೆಸ್ಕೊಡ್ರಿ ಪರವಾಗಿಲ್ಲ ಅಂತಂದ್ರು. ಕೇವಲ ಆ ವೃದ್ಧರಿಗೆ ಮಾತ್ರ ಯಾಕೆ, ನಮ್ಮೆಲ್ಲ ಪಾಠದವರಿಗೆ, ಪ್ರವಚನದ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಪಂಚಾಂಗ ಶ್ರವಣ ಶಿಷ್ಟಾಚಾರದಲ್ಲಿ ಹೇಗ್ ಬಂದಿದೆಯೋ ಆ ಶ್ಲೋಕಗಳು, ಅಲ್ಲಿರುವಂತಹ ಮಾತಿನ ಅರ್ಥ ಏನು, ಹೇಗೆ ಅನುಸಂಧಾನ ಮಾಡಬೇಕು ಅಂತ ಹೇಳುವ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಮಲಘಾಣ ದಂಪತಿಗಳಿಗೂ ವೃದ್ಧಾಶ್ರಮದಲ್ಲಿರುವಂತಹ ಎಲ್ಲ ಆ ವೃದ್ಧರಿಗೂ ಭಗವಂತ ಆಯುಷ್ಯ ಆರೋಗ್ಯ ಅವರಿಗೆ ನೀಡಲಿ, ಮತ್ತಷ್ಟು ಭಗವಂತ ಅನುಗ್ರಹಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನಿತರೆ ಶ್ರೋತೃಗಳು ಯಾರೆಲ್ಲ ಆನ್ಲೈನ್ ಮೂಲಕ, ಆಫ್ಲೈನ್ ಮೂಲಕ ಇವತ್ತು ಹುಬ್ಬಳ್ಳಿಯ ತೊರವಿಗಲ್ಲಿ ಲಕ್ಷ್ಮೀ ವೆಂಕಟೇಶನ ಸನ್ನಿಧಾನದಲ್ಲಿ ಪಂಚಾಂಗ ಶ್ರವಣ ಮಾಡಿಸುವಂತ ಒಂದು ಸುಯೋಗ ಬಂದಿದೆ. ಹಾಗಾಗಿ ಆಫ್ಲೈನ್ ಆನ್ಲೈನ್ ಮೂಲಕವಾಗಿ ಯಾರೆಲ್ಲ ಇದರ ಶ್ರವಣದಲ್ಲಿ ಭಾಗವಹಿಸಿದಾರೋ ಅವರಿಗೂ ಹಾಗೂ ನನಗೂ ಕೂಡ ಈ ಸಂವತ್ಸರದ ಉದ್ದಕ್ಕೂ ಭಗವಂತನ ಅನುಗ್ರಹ, ಸನ್ಮಾರ್ಗದಲ್ಲಿ ಸಾಗುವಂತೆ ಪ್ರೇರಣೆ, ಭಗವತ್ಪಾದರ ಸಚ್ಚಾಸ್ತ್ರದ ಶ್ರವಣ ಪ್ರವಚನ ಪಾಠಗಳು ನಡೆಯುವಂತೆ ಅನುಗ್ರಹಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ಹರೇ ವಿಠಲಾಚಾರ್ಯರೇ, ಧನ್ಯವಾದಗಳು. ಹರೇ ಹರೇ ವಿಠಲ ಹರೇ ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ವಿಠಲ ಹರೇ ವಿಠಲ. ಹುಬ್ಬಳ್ಳಿಗಿದ್ದೀರಿ? ಕೇಳಿಸ್ಬೇಕಲ್ಲ? ಅಲ್ಲ ಕ್ಲಿಯರ್ ಆಗ್ಯದ. ಹುಬ್ಬಳ್ಳಿಗಿದ್ದೀರಿ ಆಚಾರ್ಯ? ಮತ್ತೆ ಇಲ್ಲ ಅಂತ ನೀವು ಹೌದಾ?